ಗೊತ್ತಾಗುತ್ತೆ, 100% ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ ಬ್ಯಾಟಿಂಗ್ ಕಲಿಯೋದು. ಸೊ ಪ್ರೊಫೆಷನಲ್ಲಿ ತುಂಬ ಇವಾಗ ಈ ಕಷ್ಟನೆಲ್ಲ ಅನುಭವಿಸಿ ಈ ನೋವನ್ನೆಲ್ಲ ತಡ್ಕೊಂಡು ನೀವು ಕಲ್ತ್ರೇ ಮುಂದೊಂದು ದಿನ ನಿಮಗೆ ಬ್ಯಾಟಿಂಗು ನ್ಯಾಚುರಲ್ ಆಗಿ ಈಸಿಯಾಗಿ ಬರೋಂಥದ್ದು. ಸೊ ಗಮನ ಇಟ್ಕೊಳ್ಳಿ, 100% ಪೇನ್ ಬಂದೇ ಬರುತ್ತೆ. ಈ ಗ್ಯಾಪಲ್ಲಿ ಬರಬೇಕು ಹೊರತು ಈ ಗ್ಯಾಪಲ್ಲಿ ಇರಬೇಕು ಹೊರತು ಯಾವುದೇ ಒಂದು ಫಿಸಿಕಲ್ ಸ್ಪೋರ್ಟ್ಸಲ್ಲಿ ಬಾಡಿ ಪೇನು ಇಂಜುರೀಸು ತುಂಬ ಕಾಮನ್ನು. ನಮ್ಮ ಕ್ರಿಕೆಟಲ್ಲಿ ಫಸ್ಟ್ ರೂಲೇ ಸೇಫ್ಟಿ ಫಸ್ಟು. ನಿಮ್ಮ ಬಾಡಿಗೆ ನೀವೇ ರೆಸ್ಪಾನ್ಸಿಬಲ್. ವಾರ್ಮಪ್ಪು, ಕೂಲ್ ಡೌನು ಕಂಪಲ್ಸರಿಯಾಗಿ ಮಾಡಿ, ಎಸ್ಪೆಷಲಿ ಚಿಕ್ಕ ಮಕ್ಕಳು. ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಸಿಂಪಲಾಗಿ ಹೇಳ್ಕೊಡೋದು ನನ್ನ ಎಕ್ಸ್ಪರ್ಟೀಸು. ಕಲಿಯೋದು ಬಿಡೋದು ನಿಮಗೆ ಬಿಟ್ಟಿತ್ತು. ಕ್ರಿಕೆಟಲ್ಲಾಗಲಿ ಅಥವಾ ಲೈಫಲ್ಲಾಗಲಿ ನಿಮಗೆ ನೀವೇ ಬೆಸ್ಟ್ ಕೋಚು. 6 ಗಂಟೆ ಆಯಿತು, ಆನ್ಲೈನ್ ಕ್ರಿಕೆಟ್ ಕೋಚಿಂಗ್ ಸ್ಟಾರ್ಟ್ ಆಯಿತು. ರೆಡಿನಾ? ಹಾಯ್, ಇದು ಕ್ರಿಕೆಟ್ DNA ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಮತ್ತು ನೆಕ್ಸ್ಟ್ ಲೆವೆಲ್ ಪ್ರೋ ಕ್ರಿಕೆಟ್ ಯೂಟ್ಯೂಬ್ ಚಾನೆಲ್ನ ಒಂದು ಹೊಸ ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸಸ್ಸು. ಇಲ್ಲಿ ನೀವು ಸ್ಕ್ರ್ಯಾಚಿಂದ ಕಂಪ್ಲೀಟ್ ಬ್ಯಾಟಿಂಗ್ನ ಕಲಿಬೋದು, ಅಥವಾ ನಿಮ್ಮ ಬ್ಯಾಟಿಂಗಲ್ಲಿ ಏನಾದ್ರು ಕರೆಕ್ಷನ್ ಇದ್ದರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇದು ಹೆಲ್ಪ್ ಆಗ್ಬೋದು. ಸೊ ಇವತ್ತು ಬ್ಯಾಟಿಂಗ್ ಮಾಸ್ಟರ್ ಕ್ಲಾಸ್ನ ಫಸ್ಟ್ ವೀಡಿಯೋ ಅಥವಾ ಫಸ್ಟ್ ಥಿಂಗ್ ಏನು ಅಂದರೆ, ಒಂದು ಬ್ಯಾಟಿಂಗಲ್ಲಿ ಕಲಿಬೇಕಾದ್ರೆ ಪ್ರೊಫೆಷನಲ್ ಆಗಿ, ಅದು ಕೂಡ ನಮ್ಮ ಟಾಪ್ ಹ್ಯಾಂಡು. ಸೊ ನಮ್ಮ ಟಾಪ್ ಹ್ಯಾಂಡ್ ಗ್ರಿಪ್ ಹೇಗಿರಬೇಕು, ಅದರಿಂದ ಏನಾಗುತ್ತೆ, ಹಾಗೆ ಅದರಿಂದ ಏನು ಬೆನಿಫಿಟ್ಸು, ಅಥವಾ ಅದು ಸರಿ ಇಲ್ಲ ಅಂದರೆ ಏನೇನು ತೊಂದರೆಗಳಾಗ್ಬೋದು. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ಸ್ಟಾಗ್ರಾಮಲ್ಲಾದರೆ ನಿಮಗೆ ಹೈಲೈಟ್ಸ್ ಮಾತ್ರ ಸಿಗ್ಬೋದು. ಇಲ್ಲಿ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಲಿಮಿಟ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ನಮಗೆ ಅರ್ಥ ಮಾಡಿಸೋಕೆ ಕೂಡ ಸ್ವಲ್ಪ ಈಸಿ ಆಗುತ್ತೆ, ಇಲ್ಲಿ ಟೈಮ್ ಲಿಮಿಟ್ ಇಲ್ಲದೆ ಇರೋ ಕಾರಣ. ಸೊ ಬನ್ನಿ, ಮೊದಲನೇ ಸ್ಟೆಪ್ಪು ಅಥವಾ ಫಸ್ಟ್ ಥಿಂಗ್ ಇನ್ನು ಬ್ಯಾಟಿಂಗಲ್ಲಿ ಬರೋದೇ ಟಾಪ್ ಆ್ಯಂಡ್ ಗ್ರಿಪ್ಪು. ಸೊ ಟಾಪ್ ಆ್ಯಂಡ್ ಗ್ರಿಪ್ಪಲ್ಲಿ ಏನೇನೆಲ್ಲ ಇನ್ವಾಲ್ವ್ ಆಗುತ್ತೆ ಅಂದರೆ, ನೀವು ನೋಡಿರ್ಬೋದು, ಹೈ ಬ್ಯಾಟ್ ಲಿಫ್ಟ್ ಇರೋರು ನೋಡಿರ್ತೀರ, ಹಾಗೆ ಲೋ ಬ್ಯಾಟ್ ಲಿಫ್ಟ್ ಇರೋರು ನೋಡಿರ್ತೀರ. ಬ್ಯಾಟ್ ಫೇಸ್ ಓಪನ್ ಇರೋರು ನೋಡಿರ್ತೀರ, ನಾರ್ಮಲ್ಲು ಇರುತ್ತೆ. ಹಾಗೆ ಫ್ರಂಟ್ ಫುಟ್ ಡ್ರೈವ್ಸ್ಗಳು ಕಂಟ್ರೋಲ್ ಇಲ್ಲ ಅಥವಾ ಕರೆಕ್ಟಾಗಿ ಸಿಗ್ತಿಲ್ಲ ಅಂದರೆ, ಸೊ ಎಲ್ಲದಕ್ಕೂ ಮೇಜರ್ ಕಾರಣ ಟಾಪ್ ಆ್ಯಂಡ್ ಅಥವಾ ಟಾಪ್ ಆ್ಯಂಡ್ ಗ್ರಿಪ್ಪು ಕಾರಣ ಆಗಿರುತ್ತೆ. ಈಗ ಟಾಪ್ ಆ್ಯಂಡ್ ಅಂದರೆ ಏನು? ಕ್ರಿಕೆಟಲ್ಲಿ ಎಲ್ಲ ವಿಷಯನೂ ಕಲಿಯಲೇಬೇಕಾಗುತ್ತೆ. ಹಾಗೆ ಈ ಟೆಕ್ನಿಕಲ್ ಟರ್ಮ್ಸು ಅಥವಾ ಕ್ರಿಕೆಟಿಂಗ್ ಟರ್ಮ್ಸ್ನ ನೀವು ಈಗಲಿಂದನೇ ಕಲ್ತ್ರೆ ಒಳ್ಳೆಯದು. ಇಲ್ಲಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ಗೆ ನನ್ನ ಲೆಫ್ಟ್ ಹ್ಯಾಂಡು ಟಾಪ್ ಹ್ಯಾಂಡ್ ಆಗುತ್ತೆ. ಹಾಗೆ ನಾನೇನಾದ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆದರೆ ನನ್ನ ರೈಟ್ ಹ್ಯಾಂಡು ಟಾಪ್ ಹ್ಯಾಂಡ್ ಆಗುತ್ತೆ. ಇನ್ನು ಟಾಪ್ ಆ್ಯಂಡ್ ಗ್ರಿಪ್ ಹೇಗಿರಬೇಕು, ಹೇಗೆ ಇಟ್ಕೋಬೇಕು, ಸೊ ನಮ್ಮ ಬಾಡಿ ಬಯೋಮೆಕ್ಯಾನಿಕ್ಸು ನಮಗೆ ಇದಕ್ಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನಮ್ಮ ಕೈಯಲ್ಲಿ ವಿ ಗ್ರಿಪ್ಪು ಅಥವಾ ವಿ ಪೊಸಿಷನ್ನು ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಟಾಪ್ ಆ್ಯಂಡ್ ಗ್ರಿಪ್ಗೆ ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಬಾಟಮ್ ಹ್ಯಾಂಡ್ಗಿದೆ ನಿಮಗೆ ಆಪ್ಷನ್ಸು ಬೇರೆ ಬೇರೆ ಥರ ಗ್ರಿಪ್ಪು. ಆದರೆ ಟಾಪ್ ಹ್ಯಾಂಡ್ಗೆ ನಿಮಗೆ ಫರ್ಮ್ ಆಗಿ ತುಂಬ ಸ್ಟ್ರಾಂಗ್ ಆಗಿ, ಅದೇ ರೀತಿ ನಮ್ಮ ರಿಸ್ಟ್ ಯೂಸ್ ಮಾಡೋಕ್ಕೂ ಆಫರ್ ಮಾಡಬೇಕು. ಇದು ಕಾಮನ್ ಗ್ರಿಪ್ಪು ಅಥವಾ ಒಂದು ಬೇಸಿಕ್ ಗ್ರಿಪ್ ಅಂತ ಖಂಡಿತ ಇದ್ದೇ ಇದೆ. ಇಲ್ಲಿ ನೀವು ನೋಡ್ಬೋದು, ಔಟ್ಸೈಡ್ ಎಡ್ಜ್, ಇನ್ಸೈಡ್ ಎಡ್ಜ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇಲ್ಲಿ ನಮಗೆ ಬ್ಯಾಟ್ನ ರಿಡ್ಜ್ ಅಂತಾರೆ. ಇದನ್ನ ಇಲ್ಲಿ ಮೇಲ್ಗಡೆ ಪಾರ್ಟ್, ಉಬ್ಬಿರೋ ಪಾರ್ಟ್ ಏನಿದೆ, ಒಂದು ಲೈನ್ ಥರ ಏನು ಬರ್ತಿದೆ, ಇದನ್ನು ರಿಡ್ಜ್ ಅಂತಾರೆ. ಇಲ್ಲಿ ನಮಗೆ ಟಾಪ್ ಆ್ಯಂಡ್ ಗ್ರಿಪ್ಪಿಗೆ ಬೇಕಾಗಿರೋದು ನಮ್ಮ ವಿ ಶೇಪ್ ಏನಿದೆ, ಅದು ಈ ಸ್ಟ್ರೈಟ್ ಲೈನಲ್ಲಿ ಇರಬೇಕಾಗುತ್ತೆ. ಯಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರೈಟ್ ಲೈನ್ ಇರೋದು ಅಂದರೆ, ನಾವು ನಮ್ಮ ರಿಸ್ಟ್ನ 360 ಡಿಗ್ರೀಸ್ ಕೂಡ ಟರ್ನ್ ಮಾಡ್ತಿರ್ತೀವಿ. ಎಸ್ಪೆಷಲಿ ಫ್ಲಿಕ್ಕು, ಪುಲ್ ಶಾಟು ಅಥವಾ ಡ್ರೈವ್ಸ್ಗೆ ತುಂಬ ಕಂಟ್ರೋಲ್ ಮಾಡೋದೆಲ್ಲ, ಎಸ್ಪೆಷಲಿ ಕಂಪ್ಲೀಟ್ ಡ್ರೈವ್ ಶಾಟ್ಸ್ಗಳೆಲ್ಲ ಕಂಟ್ರೋಲ್ ಮಾಡೋದೇ ನಮ್ಮ ಟಾಪ್ ಹ್ಯಾಂಡು. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಪವರ್ ಕೂಡ ಜನ್ರೇಟ್ ಆಗೋದು ಟಾಪ್ ಹ್ಯಾಂಡಿಂದಾನೆ. ಸೊ ಒಂದು ಕ್ಲಾಸಿಕ್ ಬ್ಯಾಟ್ಸ್ಮನ್ಗೂ ಒಂದು ಏರಲ್ಲಿ ಆಡೋ ಬ್ಯಾಟ್ಸ್ಮನ್ಗೂ ಇರೋ ಡಿಫ್ರೆನ್ಸೇ ಟಾಪ್ ಹ್ಯಾಂಡ್ನ ಎಷ್ಟು ಕನ್ಸಿಸ್ಟೆಂಟ್ ಆಗಿ, ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಕ್ವಾಲಿಟಿ ಆಫ್ ಬ್ಯಾಟಿಂಗು ನಿಂತಿರುತ್ತೆ. ಸೊ ಇಲ್ಲಿ ಗ್ರಿಪ್ಪು ಆ ರೀತಿ ಆದರೆ ನಮಗೆ ವಿ ಪೊಸಿಷನಲ್ಲಿ ಈ ಲೈನಲ್ಲಿ ಏನಾದ್ರು ಬಂತು ಅಂದರೆ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಸೊ ಇಲ್ಲಿ ನಾನು ಹಿಂಗೆ ಇಟ್ಕೊಂಡ್ರು ಕೂಡ ನನಗಿಲ್ಲಿ ಜಾಸ್ತಿ ಹಿಂದೆ ಹೋಗೋಷ್ಟು ರೇಂಜ್ ಸಿಗುತ್ತೆ ಈ ಗ್ರಿಪ್ಪಲ್ಲಿ. ಇನ್ ಕೇಸ್ ನಾನು ಗ್ರಿಪ್ಪು ಹಿಂಗೆ ತಪ್ಪಾಗಿ ಇಟ್ಕೊಂಡಿದ್ದೀನಿ ಅಂದರೆ, ಇದನ್ನು ಬೇಸ್ ಆಫ್ ದ ಫಿಂಗರ್ ಅಂತೀವಲ್ಲ, ಸೊ ಬೇಸ್ ಆಫ್ ದ ಫಿಂಗರ್ ಹಿಂದೆಗಡೆ ಏನಿದೆ ಅದೇನಾದರೂ ರಿಡ್ಜ್ ಲೈನಲ್ಲಿ ಬಂತು ಅಂದರೆ ನಿಮಗೆ ಈ ಮೂಮೆಂಟಿಗೆ ಸಿಗೋಲ್ಲ. ಇಲ್ಲಿ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಿಮ್ಗೆ ಗೊತ್ತಾಗ್ಬೋದು. ನಮಗೆ ಈ ಗ್ಯಾಪಲ್ಲಿ ಬರಬೇಕು ಹೊರತು ಈ ಗ್ಯಾಪಲ್ಲಿ ಇರಬೇಕು ಹೊರತು ಬ್ಯಾಟು ಇಲ್ಲಲ್ಲ. ಇಲ್ಲಿ ನಮಗೆ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಆಗುತ್ತೆ, ಅಷ್ಟೊಂದು ಎಫೆಕ್ಟಿವ್ ಆಗಿ ನಮ್ಮ ಬ್ಯಾಟಿಂಗನ್ನು ಆಡೋಕ್ಕಾಗಲ್ಲ. ಸೊ ಇಲ್ಲಿ ಟಾಪ್ ಆ್ಯಂಡ್ ಗ್ರಿಪ್ ಇಟ್ಕೊಳ್ಳೋದು ಹೀಗೆ. ಇನ್ನು ಟ್ರೈನ್ ಮಾಡೋದು ಹೇಗೆ ಟಾಪ್ ಆ್ಯಂಡ್ ಗ್ರಿಪ್ನ, ಇಷ್ಟು ದಿನ ಹೇಗೆ ಕಲ್ತಿದ್ವಿ ಅದು ಬೇರೆ ರೀತಿ, ಆದರೆ ಈಗ ಪ್ರೊಫೆಷನಲಾಗಿ ಹೇಗೆ ಕಲಿತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅರ್ಜೆಂಟ್ ಮಾಡಿಬಿಡಿ, ತುಂಬ ಪೇಷನ್ಸ್ ಬೇಕು. ಎಸ್ಪೆಷಲಿ ನೀವೇನಾದರೂ ಯೂಸ್ ಟು ಇಟ್ ಆಗಿದ್ದೀರ ಬೇರೆ ಗ್ರಿಪ್ಪಲ್ಲಿ ಅಂದಾಗ, ಹೊಸದಾಗಿ ಕರೆಕ್ಟ್ ಗ್ರಿಪ್ನ ಹಿಡಿಬೇಕಾದ್ರೆ 100% ಅಥವಾ 200% ನಿಮಗೆ
ಅನ್ಕಂಫರ್ಟಬಲ್ ಫೀಲ್ ಆಗೇ ಆಗುತ್ತೆ. ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಾವು ಬ್ಯಾಟಿಂಗ್ ಆಡ್ಬೇಕಾದ್ರೆ ನಮಗೆ ಗೊತ್ತಾಗಲ್ಲ ಅದು. ಸೊ ನಮ್ಗೆ ಸರಿ ಅನಿಸುತ್ತೆ, ನಮ್ಗೆ ಕಂಫರ್ಟಬಲ್ ಆಗೇ ಇರುತ್ತೆ, ಬಟ್ ತುಂಬ ವಿಷಯಗಳು ತಪ್ಪಾಗಿರುತ್ತೆ. ಸೊ ಕರೆಕ್ಟ್ ಮಾಡ್ಕೋಬೇಕಾದ್ರೆ ಏನಾದರೂ ತುಂಬ ಪೇಷನ್ಸ್ ಬೇಕಾಗುತ್ತೆ, ಸ್ವಲ್ಪ ಅನ್ಕಂಫರ್ಟಬಲ್ 100% ಫೀಲ್ ಆಗೇ ಆಗುತ್ತೆ. ಸೊ ಅದನ್ನು ಬೇರ್ ಮಾಡಬೇಕಾಗುತ್ತೆ. ಇನ್ನು ಟ್ರೈನ್ ಮಾಡ್ಕೊಳ್ಳೋದು ನಮ್ಮ ಗ್ರಿಪ್ನ ಆದರೆ ಎವ್ರಿ ಟೈಮ್ ನಾವು ನ್ಯೂಟ್ರಲ್ಗೆ ಬರಬೇಕಾಗುತ್ತೆ. ಪೊಸಿಷನ್ನು ಒಂದು ರೀತಿ ತೊಗೊಳ್ಳೋದು ಅಂದರೆ ಟಾಪ್ ಆ್ಯಂಡ್ ಗ್ರಿಪ್ನ ಈ ವಿ ಪೊಸಿಷನ್ ಏನಿದೆ ನಮ್ಮದು, ಈ ರೀಚ್ ಸ್ಟ್ರೈಟ್ ಲೈನಲ್ಲಿ ತೊಗೊಬಂದು ಹಿಂಗೆ ಇಟ್ಕೊಳ್ಳೋದು, ಬ್ಯಾಟ್ ಫೇಸ್ ಚೆಕ್ ಮಾಡೋದು. ಫಸ್ಟ್ ಚೆಕ್ ಪಾಯಿಂಟ್ಗಳೇನು ಅಂದರೆ ಇಲ್ಲಿ ನನ್ನ ಕೈ ಫುಲ್ ಪಾಮು ಏನಿದೆ ಅದು ಗ್ರಿಪ್ಗೆ ಟಚ್ ಆಗ್ತಿರಬೇಕು. ನನಗೆ ಆ ಪವರ್ ಅಥವಾ ಕಂಟ್ರೋಲ್ ಕೊಡೋದಕ್ಕೆ ಎವ್ರಿ ಪಾಮ್ ಅಥವಾ ಎವ್ರಿ ಸ್ಕಿನ್ ಆನ್ ಮೈ ಪಾಮ್ ಸೊ ಟಚ್ ಆಗ್ತಿರಬೇಕು. ಹಾಗೆ ನಾನು ಬ್ಯಾಟ್ ಇಲ್ಲಿ ಇಟ್ಕೊಂಡ್ರೆ ನನ್ನ ಲೆಫ್ಟ್ ಟಿಪ್ ಹತ್ರ ನಾನು ಬ್ಯಾಟ್ ಇಟ್ಕೊಂಡ್ರೆ ತುಂಬ ಆಚೆ ಹೋಗಬಾರ್ದು, ಕೈ ಆಚೆ ಹೋದರೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದು ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ, ಈಗಲೇ ತಿಳಿಸ್ಕೊಡ್ತೀನಿ. ಆಚೆ ಏನಾದ್ರು ಹೋಯ್ತು ಅಂದರೆ ಬ್ಯಾಟು ಜನರಲಿ ನಮ್ಮ ಬಾಡಿ ಕೂಡ ಆ ಕಡೆ ಹೋಗುತ್ತೆ. ಸೊ ಬಾಡಿ ಫಾಲ್ ಆಗೋದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಆದಷ್ಟು ನಮ್ಮ ಟಾಪ್ ಆ್ಯಂಡು ಕಂಟ್ರೋಲ್ ಮಾಡಬೇಕಾಗಿರೋದು ನಮ್ಮ ಬಾಡಿ ಹತ್ರ. ಸೊ ಆಗ ಬಾಡಿ ಟಚ್ ಮಾಡಿ ಇಟ್ಕೊಳ್ಳೋದಲ್ಲ, ಎಷ್ಟು ಕ್ಲೋಸ್ ಆಗುತ್ತೆ ಅಷ್ಟು ಕ್ಲೋಸ್ ಆಗಿ ನಮ್ಮ ಬಾಡಿ ಹತ್ರ ಇಟ್ಕೋಬೇಕಾಗುತ್ತೆ. ಸೊ ಚೆಕ್ ಪಾಯಿಂಟು ಒಂದು ಪಾಮ್ ಫುಲ್ಲು ನನಗೆ ಆ ಫೀಲ್ ಬರಬೇಕು. ಹಾಗೆ ಇಲ್ಲಿ ಬ್ಯಾಟ್ ಫೇಸು ತುಂಬ ಓಪನ್ ಆಗೋ ಇರೋಂಗಿಲ್ಲ, ತುಂಬ ಕ್ಲೋಸ್ ಆಗೋ ಇರೋಂಗಿಲ್ಲ. ಸೊ ಮಿಡ್ಲಲ್ಲಿರಬೇಕು, ಆಫ್ ಸ್ಟಂಪ್ ಮೇಲಿರಬೇಕು, ಆಫ್ ಸ್ಟಂಪ್ ಲೈನಲ್ಲಿರಬೇಕು. ಹಾಗೆ ಜಾಸ್ತಿ ಓಪನು ಬೇಡ, ಕ್ಲೋಸು ಬೇಡ. ಸೊ ಮೀಡಿಯಮ್ ಆಗಿ ಒಂದು ಫ್ಲ್ಯಾಟ್ ಆಗಿ ಇದ್ದರೆ ಒಳ್ಳೆಯದು. ಮತ್ತು ಝೀರೋಗೆ ಬರಬೇಕು, ರಿಲ್ಯಾಕ್ಸ್ ಮಾಡಬೇಕು, ಪಿಕ್ ಮಾಡಬೇಕು, ಗ್ರಿಪ್ ತೊಗೋಬೇಕು, ಹೋಲ್ಡ್, ಚೆಕ್ ಪಾಯಿಂಟ್, ಫುಲ್ ಆರ್ಮ್ ಇದೆ, ಫುಲ್ ಪವರ್ ಇದೆ ಕೈಯಲ್ಲಿ, ಬ್ಯಾಟ್ ಫೇಸ್ ಕರೆಕ್ಟಾಗಿದೆ, ಆಫ್ ಸ್ಟಂಪ್ ಮೇಲಿದೆ, ಮುಂದೆ ಬೌಲರ್ ಕಡೆ ನೋಡಬೇಕು, 5 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಇದು ಒಂದು ರೀತಿ ಗ್ರಿಪ್ ತೊಗೊಳ್ಳೋದಾದರೆ. ಇನ್ನೊಂದು ಟ್ರೆಡಿಷನಲ್ ವೇ ಅಂದರೆ ಒಂದು ಬ್ಯಾಟ್ನ ಸ್ಟ್ರೈಟಾಗಿ ಲೈನಾಗಿ ಫೇಸ್ ಮಾಡಿಟ್ಬಿಟ್ಟು ಬೋತ್ ಫೈಟ್ ಸೆಂಟ್ರಲ್ ತೊಗೊಂಡು ಈಗ ಒಂದು ಬ್ಯಾಟ್ ಪಿಕ್ನ ಮಾಡಿ. ಸೊ ಒಂದು ಗ್ರಿಪ್ಪು ಆಲ್ಮೋಸ್ಟ್ ಅದೇ ಪೊಸಿಷನ್ ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂದರೆ ಸರಿ ಮಾಡ್ಕೊಳ್ಳೋ ಒಳ್ಳೆಯದು. ಅಗೇನ್ ಸೇಮ್ ಚೆಕ್ ಪಾಯಿಂಟ್ಸ್ಗಳು, ನನಗೆ ಫುಲ್ ಕೈಯಲ್ಲಿ ಫೀಲ್ ಆಗ್ತಿದೆ ಬ್ಯಾಟು. ಹಾಗೆ ಆಫ್ ಸ್ಟಂಪಲ್ಲಿದೆ, ಬ್ಯಾಟ್ ಫೇಸ್ ತುಂಬ ಓಪನು ಇಲ್ಲ, ಕ್ಲೋಸು ಇಲ್ಲ, ಮೀಡಿಯಮ್ ಆಗಿದೆ, ಹೋಲ್ಡ್. ಆ ರೀತಿ 5 ಸೆಕೆಂಡ್ಸು ಹೋಲ್ಡ್ ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 5 ಸೆಕೆಂಡ್ಸು 10 ರೆಪ್ಸು ಮಿನಿಮಮ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸೆಷನ್ಗೂ, ಪ್ರತಿಯೊಂದು ಈ ಸೀರೀಸಲ್ಲಿ ಅಟ್ಲೀಸ್ಟ್ 1 ಅವರು ನೀವು ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಕಲಿಬೇಕಾದ್ರೆ. ಇನ್ನು ಅದು ಸ್ವಲ್ಪ ಕಲ್ತ ಮೇಲೆ 100 ಟೈಮ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಅಂದಮೇಲೆ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಬೋದು. ನೆಕ್ಸ್ಟ್ ಸ್ಟೇಜ್ ಏನು ಅಂದರೆ ಇಲ್ಲಿ ಸೊ ಅದೇ ಗ್ರಿಪ್ಪು, ಅದೇ ಪೊಸಿಷನು, ಅದೇ ತೊಗೊಳ್ಬೇಕು, ಫುಲ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಇಲ್ಲೆಲ್ಲ ಕರೆಕ್ಟಾಗಿದೆ. ಚೆಕ್ ಪಾಯಿಂಟ್ನ ಚೆಕ್ ಮಾಡಿಕೊಂಡು ನನ್ನ ಲೆಫ್ಟ್ ಟಿಪ್ ಲೈನಿಂದ ನನ್ನ ಗ್ರಿಪ್ ಏನಿದೆ ಅದು ನನ್ನ ರೈಟ್ ಟಿಪ್ಪಿಗೆ ಬರಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ನೀವು ಬ್ಯಾಟ್ ಎತ್ತಿದ್ರೂ ಪರವಾಗಿಲ್ಲ ಮೇಲ್ಗಡೆ. ಈಗ ಮೇಲ್ಗಡೆ ಬಂದರೆ ಒಳ್ಳೆಯದು. ನಿಮಗೆ ಗ್ರಿಪ್ ಇಲ್ಲ, ಗ್ಲೌಸ್ ಇಲ್ಲದೆ ತೋರಿಸಿದ್ರೆ ಕ್ಲಿಯರಾಗಿ ಗೊತ್ತಾಗ್ಬೋದು. ಇಲ್ಲಿ ನಂದು ರಿಸ್ಟು ನ್ಯೂಟ್ರಲ್ ಇದೆ, ಇಲ್ಲಿ ಮೇಲ್ಗಡೆ ಬರ್ತಿದ್ದಂಗೆ ಕಾಕ್ ಆಗುತ್ತೆ, ಇಲ್ಲಿ ಕಾಕ್ ಆಗೋದು. ಸೊ ಇಲ್ಲಿ ಬ್ಯಾಟ್ ಲಿಫ್ಟ್ಗೆ ಪವರ್ ಕೊಡೋದು ನಮ್ಮ ರಿಸ್ಟಿಂದಾನೆ. ಸೊ ನಮ್ಮ ರಿಸ್ಟು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ನಿಮಗೆ ಶಾರ್ಟ್ಸ್ ಆಗಲಿ, ಕಂಟ್ರೋಲ್ ಮಾಡೋದಾಗಲಿ, ಆ ಲಾಸ್ಟ್ ಮೂಮೆಂಟಲ್ಲಿ ನೀವು ವೆಯ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಪ್ಲೇಸ್ ಮಾಡೋದಾಗಲಿ ಎಲ್ಲ ಆಗೋದೆ ನಮ್ಮ ರಿಸ್ಟ್ ವರ್ಕಿಂದ. ಸೊ ನಮಗೆ ಲಕ್ಕಿಲಿ ನಮಗೆ 360 ಡಿಗ್ರೀಸು ನಾವು ನಮ್ಮ ರಿಸ್ಟ್ನ ಮೂವ್ ಮಾಡ್ಬೋದು. ಸೊ ಇಲ್ಲಿ ನ್ಯೂಟ್ರಲ್ ಕಾಕ್ ಟುವರ್ಡ್ಸ್ ಮೈ ರೈಟ್ ಟಿಪ್. ಸೊ ಲೆಫ್ಟ್ ಟಿಪ್ಪಿಂದ ರೈಟ್ ಟಿಪ್ಗೆ ಅಪ್. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರೋದು 1 2 ನೋಡ್ಕೊಂಡು ಮಾಡಿದ್ರೂ ತೊಂದರೆ ಇಲ್ಲ. ಸ್ಟಾರ್ಟಿಂಗು 3 4 ಎಷ್ಟು ಕಷ್ಟ ಆಗ್ತಿದೆ ಅಂತ ನನಗೆ ಈಗಲೂ ಕೂಡ ಫೀಲ್ ಆಗ್ತಿದೆ. ಸೊ ಈ ಥರ 10 ಥರ 10 ಸೆಟ್ಸ್ ಮಾಡಬೇಕಾಗತ್ತೆ. ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಳಿ, ಮತ್ತೆ ಮಾಡ್ತೀರಿ. ಇನ್ ಕೇಸ್ ಜಾಸ್ತಿ ಸೋರ್ನೆಸ್ ಆಯಿತು ಅಂದರೆ ನೀವು ನಾನು ಅಡ್ವೈಸ್ ಮಾಡೋದು ಐಸ್ ಪ್ಯಾಕ್ ಏನಿರುತ್ತೆ, ಐಸ್ ಇರುತ್ತಲ್ಲ, ಸೊ ಜನರಲಿ ಐಸ್ನ ಇಡಿ, ಅದು ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಏನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಬಟ್ ನಿಮ್ಗೆ ಗೊತ್ತಾಗುತ್ತೆ, 100% ಗೊತ್ತಾಗುತ್ತೆ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ ಬ್ಯಾಟಿಂಗ್ ಕಲಿಯೋದು. ಸೊ ಪ್ರೊಫೆಷನಲ್ಲಿ ತುಂಬ ಇವಾಗ ಈ ಕಷ್ಟನೆಲ್ಲ ಅನುಭವಿಸಿ ಈ ನೋವನ್ನೆಲ್ಲ ತಡ್ಕೊಂಡು ನೀವು ಕಲ್ತ್ರೇ ಮುಂದೊಂದು ದಿನ ನಿಮಗೆ ಬ್ಯಾಟಿಂಗು ನ್ಯಾಚುರಲ್ ಆಗಿ ಈಸಿಯಾಗಿ ಬರೋಂಥದ್ದು. ಸೊ ಗಮನ ಇಟ್ಕೊಳ್ಳಿ, 100% ಪೇಯ್ನ್ ಬಂದೇ ಬರುತ್ತೆ. ನೀವು ಅಬವ್ 14 ಆಗಿದ್ದರೆ ನೀವು ಪೇಯ್ನ್ ಬಂದರೂ ಕೂಡ ಮಾಡಿ ಅಂತ ಹೇಳ್ತೀನಿ. ಇನ್ನು ಬಿಲೋ 14 ಇರೋರು ಎಕ್ಸ್ಪೆಷಲಿ ನೀವೇ ಪ್ರಾಕ್ಟೀಸ್ ಕೂತಾಗಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಲೈಟ್ ಆಗಿರೋದೇನಾದ್ರು ಯೂಸ್ ಮಾಡಿ. ಇನ್ ಕೇಸ್ ನೀವು ಒಂದು ಪೇರೆಂಟಾಗಿ ನಿಮ್ಮ ಮಗುಗೆ ಟ್ರೈನ್ ಮಾಡ್ತಾಯಿದ್ರೆ ನೀವು 3 ವರ್ಷದ ಮಗುವಿಂದನೂ ಟ್ರೈನ್ ಮಾಡ್ಬೋದು. ಬಟ್ ನಿಮಗೆ ತುಂಬ ಪೇಷನ್ಸ್ ಬೇಕು ಟ್ರೈನ್ ಮಾಡೋದಕ್ಕೆ ಮಕ್ಕಳಿಗೆ. ಅಷ್ಟು ಈಸಿ ಅಲ್ಲ ಕಲಿಯೋದು. ಸೊ ಬೇಕಾದ್ರೆ ನೀವು ಒಂದ್ಸರಿ ಈ ಆಪ್ಷನ್ ಇರೋದು ಫ್ರೀ ಬಗ್ಗೆ ಗೊತ್ತಿರೋರು. ಫ್ರೀಯಾಗಿ ಸಿಗೋದು ಯೂಶಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಅಥವಾ ನಮಗೆ ಲಾಂಗ್ ಟರ್ಮಲ್ಲಿ ಹೆಲ್ಪ್ ಆಗೋಲ್ಲ. ಸೊ ಕರ್ಮ ಅನ್ನೋದು ಎಲ್ಲದರಲ್ಲೂ ಇದ್ದೇ ಇರುತ್ತೆ.
ಸೊ 1000 ರೂಪಾಯಿ ಐಟಮ್ನ 10 ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು ಅದು ಆಫರ್ ಆಗುತ್ತೆ. ಸೊ ಇಲ್ಲಿ ಫ್ರೀ ಅಂತ ಬರಲ್ಲ. ಸೊ ಖಂಡಿತ ನೀವು ನೋಡ್ಕೊಳ್ಳಿ ನಿಮ್ಮ ಕಂಡೀಷನ್ ಹೇಗಿದೆ ಅಂತ. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಈಗ ಸೀರೀಸಲ್ಲಿ, ಸೊ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೆ, 10 ರೂಪಾಯಿ ಆಗುತ್ತಾ, 20 ರೂಪಾಯಿ ಆಗುತ್ತಾ, 100 ರೂಪಾಯಿ ಆಗುತ್ತಾ, ದೇವರು 1000 ಕೊಟ್ಟಿದ್ರೆ ಖಂಡಿತ ಕೊಡಿ, ಬೇಡ ಅಂತ ಖಂಡಿತ ಹೇಳಲ್ಲ. ನಾನು ಇದುವರೆಗೂ ದಿನಕ್ಕೆ 10 ರೂಪಾಯಿನೂ ಖರ್ಚು ಮಾಡೋಕ್ಕಾಗದೇ ಇರೋಂಥವ್ರನ್ನ ಬಡವ್ರನ್ನ ನಾನು ಇನ್ನೂ ನೋಡಿಲ್ಲ. ಬಟ್ ಎನಿವೆ ಅದ್ರ ಬಗ್ಗೆ ಜಡ್ಜ್ ಮಾಡೋಕ್ಕೆ ಹೋಗಲ್ಲ ನಾನು. ಸೊ ಅದು ನಿಮಗೆ ಬಿಟ್ಟಿದ್ದು. ಸೊ ನಿಮ್ಮ ಕೈಲಾದಷ್ಟನ್ನ ನೀವು ಖಂಡಿತ ನೀಡ್ಬೋದು. ಇಲ್ಲಿ ಕೊಟ್ಟಿರೋಂಥ ಸ್ಕ್ಯಾನರ್ಗೆ ಅಥವಾ 8310683252 ನಂಬರ್ಗೆ ಗುರುದಕ್ಷಿಣೆಯಾಗಿ ನೀವು ಪ್ರತಿಯೊಂದು ವೀಡಿಯೋದಲ್ಲಿ ಏನು ಕಲಿತೀರಾ ಅದಕ್ಕೆ ಪೇರೆಂಟ್ ಏನಂತೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಅರ್ಥ ಆಗುತ್ತೆ ಎಷ್ಟು ಕಷ್ಟ ಆಗುತ್ತೆ, ಆ ಮಗುಗೆ ಅಷ್ಟು ಈಸಿ ಆಗುತ್ತೆ ಅಷ್ಟೆಲ್ಲ ಕಾನ್ಸಂಟ್ರೇಟ್ ಮಾಡಿ ಕಲಿಯೋದಕ್ಕೆ ಅಂತ. ಸ್ಟ್ರಿಕ್ಟ್ಲಿ ನಾನು ಹೇಳ್ತಿರೋದು 12 ವರ್ಷದ ಕೆಳಗಡೆ ಮಕ್ಕಳು ಏನಿದ್ದಾರೆ ಅವ್ರಿಗೆ ವುಡ್ ಬ್ಯಾಟು ನೀವು ಕೊಡೋಂಗೇ ಇಲ್ಲ. ಯಾಕೆಂದರೆ ಈ ವೆಯ್ಟ್ ಬ್ಯಾಟ್ನ ಮಕ್ಳ ಕೈಲಿ ಒಂದು ಕೈಲಿ ತಡೆಯಲ್ಲ. ಸೊ ಅಷ್ಟು ಒಂದು ಸರಿ ಮಾಡ್ಬೋದು, 2 ಸರಿ ಮಾಡ್ಬೋದು ಮಕ್ಕಳು. ಸೊ 10 ಸಲ 20 ಸಲ ರಿಪಿಟೇಷನ್ಸು 100% ಪ್ರಾಕ್ಟಿಕಲಿ ಇಂಪಾಸಿಬಲ್ ಅವ್ರಿಗೆ. ಸೊ ನಾನು ಅಡ್ವೈಸ್ ಮಾಡೋದು, ನೀವು 5 ವರ್ಷ 6 ವರ್ಷದ ಮಕ್ಳಿಗೂ ಟ್ರೈನ್ ಮಾಡ್ಬೋದು. ಆದರೆ ಅವ್ರಿಗೆ ಪ್ಲಾಸ್ಟಿಕ್ ಬ್ಯಾಟು, ಅವರು ಎತ್ತುವಂಥ ಸ್ಟ್ರೆಂತ್ ಇರೋದು ಒಂದು ಲೈಟಾಗಿ ಏನಾದರೂ ಪ್ಲಾಸ್ಟಿಕ್ ಬ್ಯಾಟ್ ಇದ್ದರೆ ಬೆಸ್ಟ್ ಅವ್ರಿಗೆ ಕಲಿಯೋದಕ್ಕೆ. ಪವರ್ ಬೇಕಾದ್ರೆ ಅವ್ರ ಫ್ಯೂಚರಲ್ಲಿ ಬರುತ್ತೆ. ಬಾಡಿ ಡೆವಲಪ್ ಆಗ್ತಾ ನಮಗೆ ಟೆಕ್ನಿಕಲಿ ಸೌಂಡ್ ಆಗೋದು ಅಥವಾ ಟೆಕ್ನಿಕಲಿ ಫಾರ್ಮ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೆಕ್ನಿಕಲ್ ಬಾಡಿಗೆ ನೇಚರ್ಗೆ ಸೂಟ್ ಆಗೋ ರೀತಿ ನಾವು ರೆಡಿ ಆಗಬೇಕಾಗುತ್ತೆ. ಸೊ ಪ್ಲಾಸ್ಟಿಕ್ ಬ್ಯಾಟ್ ಇದ್ದರೆ ಪ್ಲಾಸ್ಟಿಕ್ ಬ್ಯಾಟ್ ಯೂಸ್ ಮಾಡಿ, ಅಥವಾ ಇನ್ನೂ ಬೆಸ್ಟು ಅಂದರೆ ನಿಮಗೆ ಪ್ಲಾಸ್ಟಿಕ್ ಸ್ಟಂಪ್ಸು. ಸೊ ಇದು ಕೂಡ ಜನರಲಿ ಓವರಲ್ಲಾಗಿ ಬ್ಯಾಟ್ ಗ್ರಿಪ್ ಹೇಗಿದೆಯೋ ಅದೇ ರೀತಿ ಇದೆ. ಓವರ್ ಗ್ರಿಪ್ಪಲ್ಲಿ ನಿಮಗೆ ಕಂಪ್ಲೀಟ್ ಟಚ್ ಆಗ್ತಿರೋದು ಫೀಲ್ ಆಗುತ್ತೆ. ಯೂಶಲಿ ಮಕ್ಕಳು ಮಾಡೋವಂಥದ್ದು ಕೈ ಆಚೆ ಇಡ್ತಾರೆ, ಆಚೆ ಇಡಕ್ಕೆ ಬಿಡಬೇಡಿ. ಸೊ ಆದಷ್ಟು ಹತ್ರ ಇಡಿಸಿ, ಇಲ್ಲಿಂದ ಸುಮ್ಮನೆ ಮೇಗೆ ಎತ್ತಿ. ಏನು ಎಕ್ಸ್ಟ್ರಾ ಏನು ಮೂಮೆಂಟೇ ಬೇಕಾಗಿಲ್ಲ. ಒಂದೊಂದಾಗಿ ಕಲಿಯೋಣಲ್ಲ, ಏನು ಅರ್ಜೆಂಟಿಲ್ಲ. ಪೇಷನ್ಸ್ ಅನ್ನೋದು ಈಗಲಿಂದನೇ ನೀವು ಡೆವಲಪ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲೇ ಹೋಲ್ಡ್ ಮಾಡಿ, ಪ್ಲಾಸ್ಟಿಕ್ಕು ವೆಯ್ಟ್ ಇಲ್ಲ, ಕೈ ಮತ್ತು ನಮ್ಮ ಬ್ರೈನ್ನ ಟ್ರೈನ್ ಮಾಡ್ತಿರೋದು ಅಷ್ಟೇ. ಇಲ್ಲಿ ಇನ್ನೂ ನಾವು ಪ್ರಾಕ್ಟಿಕಲ್ ಬಾಲ್ ಆಡೋದಕ್ಕೆಲ್ಲ ಇನ್ನೂ ಹೋಗಿಲ್ಲ, ಅದೆಲ್ಲ ಬರುತ್ತೆ ಅದು. ಸೊ ಪ್ರಾಕ್ಟೀಸ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಖಂಡಿತ ಅವೆಲ್ಲ ಬರುತ್ತೆ. ಬಟ್ ಈಗೇನಿದ್ರು ನಾವು ಟ್ರೈನ್ ಮಾಡ್ತಿರೋದು ಏನು, ನಮ್ಮ ಕೈ ಮತ್ತು ಬ್ರೈನು. ಸೊ ನಮ್ಮ ಬ್ರೈನ್ ಏನು ಹೇಳುತ್ತೆ ಅದು ನಮ್ಮ ಕೈ ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ರೆ ಆಮೇಲೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ಸೊ ನಮ್ಮ ಬ್ರೈನ್ ಹೇಳ್ದಕ್ಕೆ ನಮ್ಮ ಕೈ ಆಟೋಮೆಟಿಕ್ಕಾಗಿ ರಿಯಾಕ್ಟ್ ಆಗುತ್ತೆ. ಸೊ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಇಲ್ಲಿ. ಹಾಗೆ ಕನ್ಸಿಸ್ಟೆಂಟಾಗಿ ಮಾಡೋವಂಥದ್ದು. ಕನ್ಸಿಸ್ಟೆಂಟಾಗಿ ಮಾಡೋದಂಥದ್ದು ಏನಂದರೆ, ಒಂದ್ಸಲ ನಾವು ಇಟ್ಕೊಂಡು ಹಿಂಗೆ ಮಾಡಿದ್ವಿ. ಸೊ ಮಾಡ್ತಾ ಒಂದು 10-15 ಸಲ ಆದಮೇಲೆ ಕ್ಯಾಶುವಲ್ ಆಗಿ ಹೋಗ್ತೀವಿ. ಸೊ ಕ್ಯಾಶುವಲ್ ಆಗೋದು ಬೇಡ. ಕ್ಯಾಶುವಲ್ ಆದಾಗ ಏನಾಗುತ್ತೆ ಅಂದರೆ ಕೈ ಆಚೆ ಹೋಗ್ಬಿಡುತ್ತೆ, ಇಲ್ಲೇ ಇಟ್ಕೊಂಡು ಈಗೇನೋ ಆಡ್ತಾ ಇರ್ತೀವಿ. ಸೊ ಆ ಥರ ಮಾಡೋದು ಬೇಡ. ನೀವು ಆ ಥರ 1000 ಟೈಮ್ ಮಾಡೋದಕ್ಕಿಂತ ಕರೆಕ್ಟಾಗಿ ಫೋಕಸ್ ಮಾಡಿ ನೀವು 10 ಟೈಮ್ಸ್ ಅಂತ 100 ಟೈಮ್ಸ್ ಮಾಡಿದ್ರೂ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೋಕಸ್ ಮಾಡಿ, ಬಿ ಆನ್ ಪಾಯಿಂಟ್. ಸೊ ಚೆಕ್ ಪಾಯಿಂಟ್ಸ್ಗಳು ಆಗಲೇ ನಾನು ಚೆಕ್ ಪಾಯಿಂಟ್ಗಳು ಕೊಟ್ಟಂತೆ ನಾನು ಇಟ್ಕೊಂಡಾಗ ನನ್ನ ಕೈಯಲ್ಲಿರೋಂಥ ಸ್ಕಿನ್ನು ಎಲ್ಲ ಪಾರ್ಟು ನಿಮಗೆ ಇಲ್ಲಿ ಟಚ್ ಆಗ್ತಿರಬೇಕು, ಅಪಾರ್ಟ್ ಫ್ರಮ್ ಲಾಸ್ಟ್ ಎಂಡಲ್ಲಿ ಏನಿದೆ ಅದು ಬಿಟ್ಟು. ಸೊ ಇಲ್ಲಿ ಹೋಲ್ಡ್ ಮಾಡಿ, ಚೆಕ್ ಪಾಯಿಂಟು ಫುಲ್ ಟಚ್ ಆಗ್ತಿರಬೇಕು, ಫುಲ್ ಸ್ಟ್ರಾಂಗ್ ಆಗಿರಬೇಕು. ನಿಮಗೆ ಫೀಲ್ ಈ ಮಜಲೆಲ್ಲ ಪಂಪ್ ಥರ ಫೀಲ್ ಆಗಬೇಕು ಯೂಶ್ವಲಿ ಮಾಡಿದ್ರೆ. ಸೊ ಇಲ್ಲಿ ಲೆಫ್ಟ್ ಬ್ಯಾಟ್, ಇದರಲ್ಲಿ ಏನು ಬ್ಯಾಟ್ ಫೇಸ್ ಏನು ಗೊತ್ತಾಗಲ್ಲ. ಸೊ ಡೋಂಟ್ ವರಿ. ಸೊ ಜಸ್ಟ್ ಔಟ್ ಆಫ್ ಟೆಂಪ್ ಲೈನಲ್ಲಿದ್ದರೆ ಸಾಕು. ಲಿಫ್ಟ್ ಅಪ್. ಸೊ ನಾವು ಟ್ರೈನ್ ಮಾಡ್ತಿರೋದು ನಮ್ಮ ಮೈಂಡ್ ಮತ್ತು ಮಸಲ್ಸು. ಗುಡ್ ಲಕ್. ಮತ್ತೆ ನಾಳೆ ನಮ್ಮ ಟಾಪ್ ಎಂಡ್ ಜೊತೆ ಬಾಟಮ್ ಎಂಡ್ ಹೇಗೆ ವರ್ಕ್ ಆಗಬೇಕು, ಬಾಟಮ್ ಎಂಡ್ ಗ್ರಿಪ್ ಹೇಗಿರಬೇಕು, ಯಾವ್ದು ತೊಗೊಂಡ್ರೆ ಒಳ್ಳೆಯದು, ಅಥವಾ ಯಾವ್ಯಾವ ಬೇರೆ ವೆರೈಟಿ ಗ್ರಿಪ್ಸ್ ಇದೆ ನಮ್ಮ ಗೇಮ್ಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ಇವತ್ತಿಗೆ ಇದನ್ನು ಪ್ರಾಕ್ಟೀಸ್ ಮಾಡಿ. ಮಿನಿಮಮ್ 100 ಟೈಮ್ಸು, ಮ್ಯಾಕ್ಸಿಮಮ್ 500 ಚಾನ್ಸ್ ಎಲ್ಲ ಮಾಡೋದಿಲ್ಲ ಯೂಶ್ವಲಿ ಆ ಬ್ಯಾಟಲ್ಲೆಲ್ಲ ಮಾಡೋರು. 500 ಮಾಡೋದು ಒಳ್ಳೆಯದು. ಸೊ ಗುಡ್ ಲಕ್. ಮಿನಿಮಮ್ 100 ಟೈಮ್ಸ್ ಮಾಡಿ. ಹಾಗೆ ಕಂಟಿನ್ಯೂಸ್ ಆಗಿ ನಾವು 1 by 1 ಸ್ಟೆಪ್ ಆಗಿ ನಮ್ಮ ಬ್ಯಾಟಿಂಗ್ಗೆ ಟೆಕ್ನಿಕ್ನ ಆ್ಯಡ್ ಮಾಡ್ತಾ ಹೋಗೋಣ. ಗುಡ್ ಲಕ್, ಆಲ್ ದ ಬೆಸ್ಟ್. ರೆಪ್ರೆಸೆಂಟೇಟಿವ್ ಏನಿರ್ತೀರ ಹಳ್ಳಿ ಕಡೆ, ನೀವು ಇನಿಷಿಯೇಟಿವ್ ತೊಗೊಂಡು ಕಲಿಸ್ತಾ ಇರ್ತೀರಾ. ಸೊ ನಿಮಗೂ ಕೂಡ ಒಳ್ಳೆ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ. ನೀವು ನೀಟಾಗಿ ಕಲ್ತ್ರೆ ಕೋಚಿಂಗ್ ಕೂಡ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಮುಂದೊಂದು ಒಳ್ಳೆ ಕೋಚ್ ಆದರೂ ಕೂಡ ಏನೂ ಆಶ್ಚರ್ಯ ಇಲ್ಲ. ಸೊ ಹಾಗೆ ಇಲ್ಲಿ 20 ವರ್ಷ ದಾಟಿರೋರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಅವ್ರು ಖಂಡಿತ ಟ್ರೈ ಮಾಡಿ, ಆದಷ್ಟು ಗಿವ್ ಯರ್ ಬೆಸ್ಟ್ ಟು ಬಿಕಮ್ ಅ ಕ್ರಿಕೆಟರ್. ಸೊ ಅಲ್ಲಿ ನಾವು ಕ್ರಿಕೆಟ್ ಆಡೋಕ್ಕೆ ಏನು ಒಂದು ದೊಡ್ಡ ಲೆವೆಲಲ್ಲಿ ಆಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಎಫರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಯಾವುದೋ ಒಂದು ಪ್ರೊಫೆಷನಲ್ಲಿ. ಸೊ ಇಲ್ಲಿ ಏಜ್ ಮ್ಯಾಟ್ರ್ ಆಗೋದ್ರಿಂದ ನಾವೊಂದು ಲಾಸ್ಟ್ ಎಫರ್ಟ್ ಹಾಕಲೇಬೇಕಾಗುತ್ತೆ. ಇಲ್ಲಾಂದ್ರೂ ಕೂಡ ನಾವು ಕೋಚಿಂಗಾಗಿ ಸೀರಿಯಸ್ ಆಗಿ ತೊಗೊಂಡು ಕೋಚ್ ಕೂಡ ಆಗ್ಬೋದು ಈ ಸೀರೀಸಲ್ಲಿ ಕಲಿಯೋದ್ರಿಂದ. ಸೊ ಕೋಚಸ್ಗಳು ಕೂಡ ಅಂದರೆ ಹೊಸದಾಗಿ ಕೋಚಿಂಗಲ್ಲಿ ಇಂಟ್ರೆಸ್ಟ್ ಕೊಡೋರು ಕೂಡ ದಯವಿಟ್ಟು ನೋಡಿ, ನೀಟಾಗಿ ಕಲೀರಿ. ಸೊ ನೀವು ಕೂಡ ಮಕ್ಕಳಿಗೆ ಕಲಿಸ್ಬೋದು. ಒಂದು ಕೋಚ್ ಕಲಿತ್ರೆ
ಖಂಡಿತ ಒಂದು 1000 ಮಕ್ಕಳಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಖಂಡಿತ ಕಲೀರಿ. ಆದರೆ ಟೈಮ್ ಟು ಟೈಮ್ ನಾವು ಕೂಡ ಕೋಚಸ್ ಆಗಿ ಅಪ್ಡೇಟ್ ಆಗಬೇಕಾಗುತ್ತೆ. 10 ವರ್ಷದ ಹಿಂದೆ ಕ್ರಿಕೆಟ್ ಏನಿತ್ತು ಅದು ಬೇರೆ ಇತ್ತು. ಈಗಿನ ಕ್ರಿಕೆಟ್ ಏನಿದೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಹಾಗೆ ನಮ್ಮ ಮುಂದಿನ 10 ವರ್ಷದಲ್ಲಿ ಕ್ರಿಕೆಟ್ ಕೂಡ ತುಂಬ ಬದಲಾವಣೆ ಆಗುತ್ತೆ. ಸೊ ಕೋಚಸ್ ಆಗಿ ನಾವು ಅಪ್ಡೇಟ್ ಆಗಲಿಲ್ಲ ಅಂದರೆ ಸೊ ಮಕ್ಕಳು ಅಪ್ಡೇಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ನಿಮ್ಮೊಂದು ಚಿಕನ್ ಇರ್ಬೋದು, ಬಟ್ ಏನಾದರೂ ಹೊಸದಾಗಿ ಏನಾದ್ರು ಪಾಯಿಂಟ್ ಬಂದರೆ ಅಥವಾ ಹೊಸದಾಗಿ ಏನಾದ್ರು ನಿಮ್ಗೆ ಗೊತ್ತಾದರೆ ಈಗೋ ಬಿಟ್ಟು ಖಂಡಿತ ಕಲೀರಿ. ಅಫ್ಕೋರ್ಸ್ ನೀವೊಂದು ದೊಡ್ಡ ಕೋಚು, ನಿಮ್ಗೆ ಗೊತ್ತಿರುತ್ತೆ ಲರ್ನಿಂಗ್ ನೆವರ್ ಸ್ಟಾಪ್ಸ್ ಅಂತ. ಸೊ ಪ್ರತಿಯೊಂದು ಏಜಲ್ಲೂ ಎಷ್ಟೇ ದೊಡ್ಡವರಿದ್ರು ಕಲಿಬೇಕಾಗುತ್ತೆ. ಸೊ ಕಲಿತಾ ಇರೋಣ. ಸೊ ಡೈಲಿ ನಾವು ಕೂಡ ಅಪ್ಡೇಟ್ ಆಗ್ತಾ ಇರೋಣ. ಬಡವ್ರ ಮಕ್ಕಳು ಕ್ರಿಕೆಟರ್ ಆಗೋದು ಹೇಗೆ ಅಂತ ಸೊ ತುಂಬ ಎಕ್ಸಾಂಪಲ್ಸ್ಗಳಿದೆ. ತುಂಬ ಜನ ಬಡವರೇ ಕ್ರಿಕೆಟರ್ಗಳಾಗಿರೋದು. ಸೊ ಇಲ್ಲಿ ಎಕ್ಸಾಂಪಲ್ ಕೊಡೋಕ್ಕೆ ಬಂದಿಲ್ಲ, ನಿಮಗೆ ಸೊಲ್ಯೂಷನ್ಸ್ ಕೊಡೋಕ್ಕೆ ಬಂದಿರೋದು. ಸೊ ಇಲ್ಲಿ 20 ವರ್ಷ ದಾಟಿರೋರಿಗೆ ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನಿಮಗೆ ಏನು ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ನಿಮಗೆ ಕ್ರಿಕೆಟ್ ಬಗ್ಗೆ ನಾಲೆಜ್ ಆಗಲಿ, ಇನ್ಫಾರ್ಮೇಷನ್ ಆಗಲಿ ಏನು ಸಿಗ್ತಿರಲಿಲ್ಲ, ಅದು ಈಗಿನ ಜನ್ರೇಷನ್ ಮಕ್ಕಳಿಗೆ ತಲುಪಲಿ ಅನ್ನೋದಷ್ಟೇ ನನ್ನ ಉದ್ದೇಶ.